ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿಮ್ಮ ಆಧಾರ್ ಕಾರ್ಡ್ ಶೀಘ್ರದಲ್ಲೇ ಹೊಸ ರೂಪ ಪಡೆಯಲಿದೆ. ನಿಮ್ಮ ವೈಯಕ್ತಿಕ ಗುರುತಿಗೆ ಬಲವಾದ ರಕ್ಷಣೆ ನೀಡಲು ಕಾರ್ಡ್ ಅನ್ನ ಹೈಟೆಕ್ ಆಗಿ ವಿನ್ಯಾಸಗೊಳಿಸಲಾಗುತ್ತೆ. ಇನ್ನು ಮುಂದೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಯಾರಿಗೇ ಕೊಟ್ಟರೂ ಅದು ಸುರಕ್ಷಿತವಾಗಿರುತ್ತೆ. ಯಾಕಂದ್ರೆ ಅದರಲ್ಲಿ ಯಾವುದೇ ವಿವರಗಳನ್ನ ಪ್ರಿಂಟ್ ಮಾಡೋದಿಲ್ಲ. ನಿಮ್ಮ ಹೆಸರು, ವಿಳಾಸ, ನಂಬರ್ ಯಾವುದೂ ಇರೋದಿಲ್ಲ. ಆಧಾರ್ ಕಾರ್ಡ್ನ ಡಿಸೈನ್ ಅನ್ನೇ ಕಂಪ್ಲೀಟ್ ಆಗಿ ಬದಲಿಸುವುದಕ್ಕೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಮುಂದಾಗಿದೆ. ಈ ಹೊಸ ಕಾರ್ಡ್ ಸೇವಾ ಪೂರೈಕೆದಾರರಿಂದ ದುರುಪಯೋಗದ ಅಪಾಯವನ್ನ ಕಡಿಮೆ ಮಾಡುತ್ತೆ ಮತ್ತು ವಂಚನೆಯ ವಿರುದ್ಧ ಸುರಕ್ಷತೆಗಳನ್ನು ಹೆಚ್ಚಿಸುತ್ತೆ. UIDAI ಕಳೆದ ನವೆಂಬರ್ನಲ್ಲಿ ಆಧಾರ್ ಕಾರ್ಡ್ನ ಗಮನಾರ್ಹ ಮರು ವಿನ್ಯಾಸವನ್ನ ಪ್ರಾರಂಭ ಮಾಡಿದೆ. ಹೆಚ್ಚುತ್ತಿರುವ ಡಿಜಿಟಲ್ ಪರಿಸರ ವ್ಯವಸ್ಥೆಯಲ್ಲಿ ಗುರುತನ್ನ ಹೇಗೆ ಪರಿಶೀಲಿಸಲಾಗುತ್ತೆ ಮತ್ತು ರಕ್ಷಿಸಲಾಗುತ್ತೆ ಎಂಬುದರಲ್ಲಿ ಈ ಪರಿಷ್ಕರಣೆ ವಿಶಾಲ ಬದಲಾವಣೆಯ ಭಾಗವಾಗಿದೆ. ಅಸ್ತಿತ್ವದಲ್ಲಿರುವ ಆಧಾರ್ ಕಾರ್ಡ್ ನಿಮ್ಮ ಫೋಟೋ, ಹೆಸರು, ವಿಳಾಸ, 12 ಅಂಕಿಯ ಗುರುತಿನ ಸಂಖ್ಯೆ ಸೇರಿದ ಹಾಗೆ ಹಲವಾರು ವೈಯಕ್ತಿಕ ವಿವರಗಳನ್ನು ಹೊಂದಿದೆ. ಈ ಕಾರ್ಡನ್ನು ಎಲ್ಲಾ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಬಳಸುವಂತೆ ಮಾಡಿದ್ರು ಗೌಪ್ಯತೆ ಮತ್ತು ದುರುಪಯೋಗದ ಬಗ್ಗೆ ನಿರಂತರ ಕಳವಳಗಳನ್ನು ಸೃಷ್ಟಿಸಿದೆ. ಕಾಲಾನಂತರದಲ್ಲಿ ಹೋಟೆಲ್ಗಳು, ಖಾಸಗಿ ಏಜೆನ್ಸಿಗಳು, ಸೇವಾ ಪೂರೈಕೆದಾರರು ಆಧಾರ್ ಫೋಟೋ ಕಾಪಿಯನ್ನು ನಿಯಮಿತವಾಗಿ ಸಂಗ್ರಹಿಸುತ್ತಿದ್ದಾರೆ. ಆಗಾಗ್ಗೆ ಸ್ಪಷ್ಟ ಸುರಕ್ಷತೆಗಳಿಲ್ಲದೆ ಡೇಟಾ ಸೋರಿಕೆ, ಗುರುತಿನ ಕಳ್ಳತನ, ಅನಧಿಕೃತ ಪ್ರೊಫೈಲಿಂಗ್ ಅಪಾಯವನ್ನ ಹೆಚ್ಚಿಸ್ತಾ ಇದೆ. ಪ್ರಸ್ತಾವಿತ ಮರುವಿನ್ಯಾಸ ವೈಯಕ್ತಿಕ ಡೇಟಾವನ್ನ ರಕ್ಷಿಸುವುದು ಪ್ರಮುಖ ಆದ್ಯತೆಯಾಗಿದೆ. ಹೀಗಾಗಿ ಕಾರ್ಡ್ ಅನ್ನ ಕನಿಷ್ಠ ವಿನ್ಯಾಸಕ್ಕೆ ಇಳಿಸುವ ಮೂಲಕ ಪ್ರಾಥಮಿಕವಾಗಿ ಫೋಟೋ ಮತ್ತು ಸ್ಕ್ಯಾನ್ ಮಾಡಬಹುದಾದ QR ಕೋಡ್ ಅನ್ನು ಮುದ್ರಿಸಲಾಗ್ತಾ ಇದೆ. ಸೂಕ್ಷ್ಮ ಮಾಹಿತಿಯನ್ನ ಇನ್ನು ಮುಂದೆ ಬಹಿರಂಗವಾಗಿ ಪ್ರದರ್ಶಿಸಲಾಗುವುದಿಲ್ಲ ಅಥವಾ ಸುಲಭವಾಗಿ ಪುನರಾವರ್ತಿಸಲಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಪ್ರಾಧಿಕಾರ ಯತ್ನಿಸ್ತಾ ಇದೆ. ಪೂರ್ಣ ಗುರುತಿನ ವಿವರಗಳನ್ನು ಬಹಿರಂಗಪಡಿಸುವ ದಾಖಲೆಯನ್ನ ಹಸ್ತಾಂತರಿಸುವ ಬದಲು ವ್ಯಕ್ತಿಗಳು ಡಿಜಿಟಲ್ ಅಥವಾ QR ಆಧಾರಿತ ಪರಿಶೀಲನೆಯನ್ನ ಅವಲಂಬಿಸ್ತಾರೆ. ಅಲ್ಲಿ ಅಗತ್ಯವಿರುವ ಮಾಹಿತಿಯನ್ನ ಮಾತ್ರ ಪಡೆಯಬಹುದು, ಅದು ಕೂಡ ಒಪ್ಪಿಗೆಯೊಂದಿಗೆ. ಇದು ಸಂಪೂರ್ಣ ಮಾಹಿತಿ ಬಹಿರಂಗಪಡಿಸುವಿಕೆಗೆ ಬ್ರೇಕ್ ಆಗುತ್ತೆ. ಹಾಗಾದ್ರೆ ಹೇಗಿರುತ್ತೆ ಹೊಸ ಡಿಸೈನ್? ಪ್ರಸ್ತುತ ಕಾರ್ಡ್ಗೆ ಸಂಪೂರ್ಣ ವ್ಯತಿರಿಕ್ತವಾಗಿ ಮರುವಿನ್ಯಾಸಗೊಳಿಸಲಾದ ಕಾರ್ಡ್ ಕೇವಲ ಫೋಟೋ ಮತ್ತು QR ಕೋಡ್ ಅನ್ನ ಮಾತ್ರ ಹೊಂದಿರುತ್ತೆ. ಹೆಸರು, ಆಧಾರ್ ಸಂಖ್ಯೆ, ವಿಳಾಸ, ಜನ್ಮ ದಿನಾಂಕ, ಲಿಂಗದಂತಹ ಎಲ್ಲ ವೈಯಕ್ತಿಕ ವಿವರಗಳನ್ನು ಅದರ ಮೇಲ್ಮೈಯಲ್ಲಿ ಇನ್ನು ಮುಂದೆ ಮುದ್ರಿಸಲಾಗುವುದಿಲ್ಲ. ಇದು ಗಮನಾರ್ಹ ಬದಲಾವಣೆಯನ್ನ ಸೂಚಿಸುತ್ತೆ. ವೈಯಕ್ತಿಕ ವಿವರಗಳನ್ನು QR ಕೋಡ್ನಲ್ಲಿ ಎಂಬೆಡ್ ಮಾಡಲಾಗುತ್ತೆ. ಇದು ವೈಯಕ್ತಿಕ ಹೆಸರು, ಆಧಾರ್ ಸಂಖ್ಯೆ, ಜನ್ಮ ದಿನಾಂಕ, ವಿಳಾಸ, ಲಿಂಗ ಮತ್ತು ಬಯೋಮೆಟ್ರಿಕ್ ಪರಿಶೀಲನಾ ಡೇಟಾವನ್ನ ಎನ್ಸ್ಕ್ರಿಪ್ಟ್ ಮಾಡಿದ ರೂಪದಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಲಾಗುತ್ತೆ. ಈ ಡೇಟಾಗೆ ಪ್ರವೇಶವನ್ನ ಕಟ್ಟುನಿಟ್ಟಾಗಿ ನಿರ್ಬಂಧಿಸಲಾಗುತ್ತೆ. ಯಾಕಂದ್ರೆ QR ಕೋಡ್ ಅನ್ನ ಸರ್ಕಾರಿ ಅಧಿಕೃತ ಸ್ಕ್ಯಾನರ್ಗಳು, UIDAIನ ಅಧಿಕೃತ ಅಪ್ಲಿಕೇಶನ್ಗಳು ಅಥವಾ ಗೊತ್ತುಪಡಿಸಿದ ಪರಿಶೀಲನಾ ಸಾಧನಗಳ ಮೂಲಕ ಮಾತ್ರ ಡಿಕೋಡ್ ಮಾಡಬಹುದು. ಪರಿಣಾಮವಾಗಿ ಹೋಟೆಲ್ಗಳು, ಈವೆಂಟ್ ಮ್ಯಾನೇಜರ್ಗಳು ಅಥವಾ ಕಚೇರಿಗಳಂತಹ ಅನಧಿಕೃತ ಘಟಕಗಳು ಕಾರ್ಡ್ ಅನ್ನ ಫೋಟೋ ಕಾಪಿ ಮಾಡುವ ಮೂಲಕ ವೈಯಕ್ತಿಕ ಮಾಹಿತಿಯನ್ನ ಹಿಂಪಡೆಯಲು ಸಾಧ್ಯವಾಗುವುದಿಲ್ಲ. ಆಧಾರ್ ಮಿಷನ್ 2032 ಆಧಾರ್ ಮಿಷನ್ 2032 ಚೌಕಟ್ಟಿನ ಅಡಿಯಲ್ಲಿ ಮುಂದಿನ ದಶಕದಲ್ಲಿ ಆಧಾರ್ನ ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡಲು ವ್ಯಾಪಕವಾದ ಕಾರ್ಯತಂತ್ರ ಮತ್ತು ತಾಂತ್ರಿಕ ಪರಿಶೀಲನೆಯನ್ನ ಕೈಗೊಳ್ತಾ ಇರುವ ಇಲಾಖೆ ಅಕ್ಟೋಬರ್ನಲ್ಲಿ ಉನ್ನತ ಮಟ್ಟದ ತಜ್ಞರ ಸಮಿತಿಯನ್ನ ರಚಿಸಿದೆ. ಆಧಾರ್ನ ಭವಿಷ್ಯದ ನಾವೀನ್ಯತೆ ಪಥವನ್ನ ರೂಪಿಸಲು ಈ ಸಮಿತಿಯು ಶೈಕ್ಷಣಿಕ, ಕೈಗಾರಿಕೆ, ಸಾರ್ವಜನಿಕ ಆಡಳಿತದ ಪ್ರಮುಖ ವ್ಯಕ್ತಿಗಳನ್ನ ಒಟ್ಟುಗೂಡಿಸ್ತಾ ಇದೆ. ಇನ್ನೊಂದು ಪ್ರಮುಖ ವಿಚಾರ, ಕೋಟಿಗಟ್ಟಲೆ ಆಧಾರ್ ಕಾರ್ಡ್ ಬಳಕೆದಾರರಿಗೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಭರ್ಜರಿ ಸಿಹಿ ಸುದ್ದಿ ನೀಡಿದೆ. ಮೈ ಆಧಾರ್ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಉಚಿತವಾಗಿ ಆಧಾರ್ ದಾಖಲೆಗಳನ್ನು ನವೀಕರಿಸಲು ನೀಡಲಾಗಿದ್ದ ಕೊನೆಯ ದಿನಾಂಕವನ್ನ UIDAI ಮತ್ತೆ 1 ವರ್ಷದ ಅವಧಿಗೆ ವಿಸ್ತರಿಸಿದೆ. ಕಳೆದ ಕೆಲ ವರ್ಷಗಳಿಂದ ಈ ಅವಕಾಶವನ್ನ ವಿಸ್ತರಿಸುತ್ತಲೇ ಬರಲಾಗ್ತಾ ಇದೆ.
ಈ ಹಿಂದೆ ನಿಗದಿಪಡಿಸಲಾಗಿದ್ದ ಉಚಿತ ಆಧಾರ್ ಅಪ್ಡೇಟ್ ಗಡುವನ್ನು ಮತ್ತೊಂದು ವರ್ಷದವರೆಗೆ ವಿಸ್ತರಿಸಲಾಗುತ್ತೆ. ಆಧಾರ್ ಕಾರ್ಡ್ ಹೊಂದಿರುವ ನಾಗರಿಕರು ಈಗ 2027 ಜೂನ್ 14ರವರೆಗೆ ಯಾವುದೇ ಶುಲ್ಕವಿಲ್ಲದೆ ಆನ್ಲೈನ್ನಲ್ಲಿ ದಾಖಲೆಗಳನ್ನು ನವೀಕರಿಸಬಹುದು. ಈ ಉಚಿತ ಸೌಲಭ್ಯ ಕೇವಲ ಅಧಿಕೃತ ಮೈ ಆಧಾರ್ ಪೋರ್ಟಲ್ನಲ್ಲಿ ಮಾತ್ರ ಲಭ್ಯ ಇದ್ದು, ಆಫ್ಲೈನ್ ಕೇಂದ್ರಗಳಲ್ಲಿ ಎಂದಿನಂತೆ ಶುಲ್ಕ ಅನ್ವಯ. UIDAI ಬಿಡುಗಡೆ ಮಾಡಿರುವ ಅಧಿಕೃತ ಪ್ರಕಟಣೆಯ ಪ್ರಕಾರ ಮೈ ಆಧಾರ್ ಪೋರ್ಟಲ್ ಮೂಲಕ ಲಕ್ಷಾಂತರ ನಾಗರಿಕರು ತಮ್ಮ ವಿವರಗಳನ್ನು ಯಶಸ್ವಿಯಾಗಿ ನವೀಕರಿಸ್ತಾ ಇದ್ದು, ಸಾರ್ವಜನಿಕರು ಉತ್ತಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಧನಾತ್ಮಕ ಸ್ಪಂದನೆಯನ್ನ ಪರಿಗಣಿಸಿ ಇನ್ನುಳಿದ ಜನರಿಗೂ ಅವಕಾಶವನ್ನು ಕಲ್ಪಿಸುವುದಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ವಿಶೇಷವಾಗಿ ತಮ್ಮ ಆಧಾರ್ ಕಾರ್ಡ್ ಪಡೆದು 10 ವರ್ಷಗಳಾಗಿದ್ದು ಇದುವರೆಗೆ ಒಮ್ಮೆಯೂ ಯಾವುದೇ ದಾಖಲೆಗಳನ್ನು ನವೀಕರಿಸದ ನಾಗರಿಕರು ತಮ್ಮ ಗುರುತಿನ ಪುರಾವೆ ಮತ್ತು ವಿಳಾಸದ ಪುರಾವೆಗಳನ್ನು ಅಪ್ಡೇಟ್ ಮಾಡುವುದು ಕಡ್ಡಾಯ. ಇನ್ನು ಸಾರ್ವಜನಿಕರು ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ಈ ಉಚಿತ ಸೌಲಭ್ಯ ಕೇವಲ ಆನ್ಲೈನ್ನಲ್ಲಿ ಸ್ವತಃ ಅಪ್ಡೇಟ್ ಮಾಡುವವರಿಗೆ ಮಾತ್ರ ಸೀಮಿತವಾಗಿದೆ. ಒಂದು ವೇಳೆ ನಾಗರಿಕರು ತಮ್ಮ ಹತ್ತಿರದ ಆಧಾರ್ ಸೇವಾ ಕೇಂದ್ರ ಅಥವಾ ಬೆಂಗಳೂರು 1, ಕರ್ನಾಟಕ 1 ಕೇಂದ್ರಗಳಿಗೆ ಭೇಟಿ ನೀಡಿ ದಾಖಲೆಗಳನ್ನು ನವೀಕರಿಸಲು ಬಯಸಿದರೆ ಅಲ್ಲಿ ನಿಯಮಿತ ಸೇವಾ ಶುಲ್ಕವಾದ ₹75 ಪಾವತಿಸಬೇಕಾಗುತ್ತೆ. ಆಧಾರ್ ಡೇಟಾಬೇಸ್ನ ನಿಖರತೆ ಮತ್ತು ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಪ್ರತಿಯೊಬ್ಬರೂ ತಮ್ಮ ವಿವರಗಳನ್ನು ನವೀಕರಿಸಿಕೊಳ್ಳುವಂತೆ UIDAI ಮನವಿ ಮಾಡಿದೆ.